ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನಾನು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲೇ ಕಳಂಬ ಲೇಕ್ ಅಂತ ಇದೆ ಒಂದು ಏರಿಯಾ. ನಾವಿರೋದು ಕೊಲ್ಲಾಪುರದಲ್ಲಿ ಕಳಂಬ ಅನ್ನೋ ಏರಿಯಾದಲ್ಲಿದ್ದೀವಿ. ಅಲ್ಲಿ ಕಳಂಬ ಲೇಕ್ ಅಂತ ಒಂದು ವಾಕಿಂಗ್ ಏರಿಯಾ, ಮಕ್ಕಳಿಗೆ ಆಡೋ ಏರಿಯಾ ಅನ್ಬೋದು. ನಮ್ಮ ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸ್ ಇದೆ, ನಡ್ಕೊಂಡು ಹೋಗ್ಬೋದು. ಆದರೆ ನಾವಿವತ್ತು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹೆಂಗೂ ಮಕ್ಕಳಿಗೆ ಹಾಲಿಡೇ ಬಿಟ್ಟಿದೆ, ಅವ್ರಿಗೂ ಮನೇಲಿ ಇದ್ದು ಬೋರ್ ಆಗ್ತಾ ಇದೆ. ಅದಕ್ಕೆ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ಹೋಗೋಣ. Let's go. ನಾವು ಹಾಲಿಡೇಸಿಗೆ ಅಮ್ಮನ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್. ಆದರೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಏಪ್ರಿಲಲ್ಲಿ. ಅದಕ್ಕೋಸ್ಕರ ಏಪ್ರಿಲಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಮೇಗೆ ಅಮ್ಮನ ಮನೆಗೆ ಹೋಗಿ 1 ಮಂತ್ ಫುಲ್ ಅಲ್ಲೇ ಇರ್ತೀವಿ ಫ್ರೆಂಡ್ಸ್. 1 ಮಂತ್ ಮುಗಿದ ಮೇಲೆ ಮತ್ತೆ ಊರಿಗೆ ರಿಟರ್ನ್. ಇದೆ ನೋಡಿ ಕಳಂಬ ತಲಾವ್, ಮರಾಠಿಯಲ್ಲಿ ಕಳಂಬ ತಲಾವ್ ಅಂತಾರೆ. ನಾವು ಇದನ್ನು ಕಳಂಬ ಲೇಕ್ ಅಂತೀವಿ ಫ್ರೆಂಡ್ಸ್. ನಾವಿದು ತುಂಬ ಚೆನ್ನಾಗಿದೆ ಪ್ಲೇಸ್, ತುಂಬ ದೊಡ್ಡದಾಗಿದೆ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ವಾಕ್ ಮಾಡೋಕ್ಕೆ ಸೂಪರಾಗಿದೆ ಪ್ಲೇಸ್ ಮಾತ್ರ. ನೋಡಿದೆ ಎಂಟ್ರೆನ್ಸ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಂಟ್ರಿ. ಚೆನ್ನಾಗಿದೆ, ವ್ಯೂ ಮಾತ್ರ ಸೂಪರಾಗಿರುತ್ತೆ. ನನ್ನ ಹಿಂದೆ ಮಗಳು ಬರ್ತಾ ಇದ್ದಾಳೆ ಬಾಟ್ಲ್ ಇಟ್ಕೊಂಡು. ಮಗ ಇಲ್ಲಿ ಹೋಗ್ತಾ ಇದ್ದಾನೆ, ಅವ್ರ ಫ್ರೆಂಡ್ಸ್ ಸಿಗ್ತಾರಾ ಅಂತ ನೋಡ್ತಾ ಇದ್ದಾನೆ ಅವನು. ಇದೆ ನೋಡಿ ಲೇಕ್, ತುಂಬ ದೊಡ್ಡದಿದೆ ಲೇಕ್ ಫ್ರೆಂಡ್ಸ್. ಇದು ಮಳೆಗಾಲದಲ್ಲಂತೂ ಫುಲ್ಲು ನೀರಿರುತ್ತೆ. ಮಳೆ ಬಂದಾಗಂತೂ ನಮಗೆ ಒಳಗಡೆ ಅಲ್ಲೋ ಇರಲ್ಲ ಅನಿಸುತ್ತೆ ಮೋಸ್ಟ್ಲಿ, ಅಷ್ಟು ನೀರು ಬರುತ್ತೆ. ಇವಾಗ ಸಮ್ಮರ್ ಅಲ್ಲ, ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಆಗಿದೆ. ನಾವಿಲ್ಲಿಗೆ ಬಂದು ತುಂಬ ತಿಂಗಳುಗಳೇ ಆದವು ಫ್ರೆಂಡ್ಸ್, ಬಂದೇ ಇಲ್ಲ ಇಲ್ಲಿಗೆ. ಸ್ಕೂಲು, ಕ್ಲಾಸು, ಟ್ಯೂಷನು ಅನ್ಕೊಂತ ಬರೋಕ್ಕೆ ಆಗಿಲ್ಲ. ಇವಾಗ ಹಾಲಿಡೇ ಅಲ್ಲ, ಟೈಮ್ ಇದೆ ಅಂತ ಬಂದಿದ್ದೀವಿ. ನೋಡಿ ಎಲ್ಲ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸಗಳು. ಅವಾಗೆಲ್ಲ ಫುಲ್ಲು ಇದು ಚೆನ್ನಾಗಿದ್ದಿಲ್ಲ, ಅವಾಗ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನೋಡಿ ಚೆನ್ನಾಗಿದೆ ಪ್ಲೇಸು. ಮಕ್ಕಳು ಸೈಕಲ್ ತೊಗೊಂಡ್ಬರ್ತಾರೆ, ಸೈಕಲ್ ಆಡ್ತಾರೆ. ಇದೆಲ್ಲ ಜಿಮ್ ಏರಿಯಾ, ಜಿಮ್ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು. ಇಲ್ಲೊಂದು ವಾಕಿಂಗ್ ಏರಿಯಾ ಇದೆ, ಆ ಸೈಡ್ ಒಂದು ವಾಕಿಂಗ್ ಏರಿಯಾ ಇದೆ ಫ್ರೆಂಡ್ಸ್. ನೋಡಿ ಮಕ್ಕಳು ದೊಡ್ಡವರು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರ ಹಾಲಿಡೇಗಳನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ವಯಸ್ಸಾದವ್ರು ನೋಡ್ರಿ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾರೆ ಬಂದು ಇಲ್ಲಿಗೆ. ಮತ್ತು ಪಾರ್ಕ್, ವಾಕಿಂಗ್ ಮಾಡೋ ಏರಿಯಾ ಸೈಡಿಗೆಲ್ಲ ಹೂವಿನ ಗಿಡಗಳು ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಏರಿಯಾ ಮಾತ್ರ, ತುಂಬ ದೊಡ್ಡ ಏರಿಯಾ. ಆರಾಮಾಗಿ ಬಂದು ಇಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಏರಿಯಾ. ನಮಗಂತೂ ತುಂಬ ಇಷ್ಟ ಆಗುತ್ತೆ. ಇವಾಗಂತೂ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮೂರಿಗೆ ಯಾರೇ ಬರಲಿ, ನಾವು ಸಾಯಂಕಾಲ ಈವ್ನಿಂಗ್ ಗೊತ್ತಿಲ್ಲಿ ಕರ್ಕೊಂಬರ್ತೀವಿ. ಅವ್ರಿಗೂ ಚೆನ್ನಾಗಿರುತ್ತಲ್ಲ, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂಥೇಳಿ ಕರ್ಕೊಂಬರ್ತೀವಿ. ಈ ಸಮ್ಮರಿಗಂತೂ ಹೇಳಿ ಮಾಡಿಸಿದ ಪ್ಲೇಸ್ ಇದು ಫ್ರೆಂಡ್ಸ್. ಯಾಕಂದರೆ ಲೇಕ್ ಇದೆ ಅಲ್ಲ, ಅದರಿಂದ ತಣ್ಣ ಗಾಳಿ ಬೀಸುತ್ತೆ. ಮನಸ್ಸಿಗೇನೋ ಒಂಥರ ಹಿತ ಅನಿಸುತ್ತೆ. ಅಷ್ಟು ಬೇಗ ಮನೆಗೆ ಹೋಗೋಕ್ಕೆ ಮನಸ್ಸು ಬರಲ್ಲ, ಇಲ್ಲೇ ಕೂತ್ಕೋಬೇಕಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಏರಿಯಾ. ನೋಡಿ ನಾವೆಲ್ಲ ವಾಕ್ ಮಾಡ್ಕೊತ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಅಲ್ಲಿ ವಾಕ್ ಮುಗಿಸ್ಕೊಂಡು ಇಲ್ಲಿ ಜಿಮ್ ಏರಿಯಾಗೆ ಬಂದರೆ ನನ್ನ ಮಗಳು ಸ್ವಲ್ಪ ಫಿಟ್ ಆಗೋಣಂತ ಎಕ್ಸಸೈಸ್ ಮಾಡ್ತಾ ಇದ್ದಾಳೆ ಅವಳು. ಅವಳು ಮಾಡ್ತಾ ಇದ್ದರೆ ಇವನಿಗೆ ಅದೇ ಬೇಕಂತೆ, ಅವನು ಅಳ್ತಾ ಇದ್ದಾನೆ, ನನಗೆ ಅದು ಬೇಕು ಕೊಡಿಯ ಅಂತ. ಹಾಗೆ ಅಲ್ಲ ಫ್ರೆಂಡ್ಸ್, ಇಬ್ಬರು ಮಕ್ಕಳಿದ್ರೆ ಯಾರಾದರೂ ಒಂದು ಇಟ್ಕೊಳ್ರಿ ಇನ್ನೊಬ್ರು ಬೇಕಂತ ಹಠ ಮಾಡ್ತಾರೆ. ನೋಡಿ ಕೊನೆಗೆ ಅವಳನ್ನ ಇಳಿದು ಕಳಿಸಿ ಅವ್ನು ಸ್ಟಾರ್ಟ್ ಮಾಡಿದ್ದಾನೆ, ಇವಳು ಮತ್ತೆ ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಇವನು ಮತ್ತೆ ಅದು ಬಿಟ್ಟು ಬೇರೆ ಕಡೆ ಹೋಗಿದ್ದಾನೆ. ನೋಡಿ ಫ್ರೆಂಡ್ಸ್, ಇದೇ ಥರ ಅಲ್ಲ ಮಕ್ಕಳು ಮಾಡೋದು. ನಿಮ್ಮ ಮನೇಲಿ ಇದೇ ಥರನಾ ನಿಮ್ಮ ಮಕ್ಕಳು? ನೋಡಿ ಒಂದು ಸತಿ ರೌಂಡ್ ವ್ಯೂಸ್ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ಇದು. ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ. ಇನ್ನೂ ಮಕ್ಕಳಿಗಲ್ಲೆಲ್ಲ ಜೋಕಾಲಿ, ಜಾರಬಂಡೆ ಇನ್ನೂ ಹಾಕಿಲ್ಲ ಫ್ರೆಂಡ್ಸ್. ಅದೇ ಹಾಕಿದರೆ ಇನ್ನೂ ಸಖತ್ತಾಗಿರುತ್ತೆ ಆಟಾಡೋಕ್ಕೆ ಮಕ್ಕಳಿಗೋಸ್ಕರ. ಈಗ ನೋಡಿ ಮಕ್ಕಳು ಅದಿಲ್ಲ ಅಂತೇಳಿ ದೊಡ್ಡವ್ರು ಮಾಡೋ ಜಿಮ್ ಏರಿಯಾಗೆ ಬಂದು ಜಿಮ್ ಮಾಡ್ತಾ ಇದ್ದಾರೆ ಅವರು ಎಲ್ಲ. ಇಲ್ಲಿ ನೋಡಿ ತಂದೆ ಮಗಳು ಇಬ್ಬರು ಫಿಟ್ ಆಗಿರೋಣಂತ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಕ್ಸಸೈಸ್ ಮಾಡಿದ್ದು ಎಲ್ಲರೂ
ನೋಡಿ ನಾನೀಗ ವಾಕ್ ಹೋಗಿ ಬಂದು ಇಲ್ಲಿ ಕೂತಿದ್ದೀನಿ ಫ್ರೆಂಡ್ಸ್. ತಣ್ಣ ಗಾಳಿ ಬೀಸ್ತಾ ಇದೆ, ಎಷ್ಟು ಹಿತ ಅನ್ನಿಸ್ತಿದೆ ಮನಸ್ಸಿಗೆ, ಆರಾಮ್ ಅನ್ನಿಸ್ತಾ ಇದೆ. ಈಗ ನಾನು ಸ್ವಲ್ಪ ಫಿಟ್ ಆಗೋಣ ಅಂತ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಆ ಕಡೆ ಎಲ್ಲ ಎಕ್ಸಸೈಸ್ ಮುಗಿಸಿ ಈ ಕಡೆ ಬಂದರೆ ನೋಡಿ ಹುಡುಗರೆಲ್ಲ ಫುಟ್ಬಾಲ್ ಆಡ್ತಾ ಇದ್ದಾರೆ ಫ್ರೆಂಡ್ಸ್. ಈ ಸೈಡು ಇನ್ನೊಂದು ಸೈಡ್ ಇದೆ, ಆ ಸೈಡ್ ಕೂಡ ಸ್ಕೇಟಿಂಗ್ ಮಾಡ್ಬೋದು. ಸರ್ ಟ್ರೈನಿಂಗ್ ಕೊಡ್ತಾರೆ ಸ್ಕೇಟಿಂಗಿಂದ ಇಲ್ಲಿ. ನೋಡಿ ಚೆನ್ನಾಗಿದೆ ಅಲ್ಲ. ನೀವೇ ಎಂಜಾಯ್ ಮಾಡಿದ್ರಲ್ಲ ಇದು ಕಳಂಬ ಲೇಕ್ನ. ಬಾಯ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ನೆಕ್ಸ್ಟ್ ಬ್ಲಾಗ್.